ಶಿವಕುಮಾರ್ ಅವರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಮುಖ್ಯಮಂತ್ರಿಗಳ ಜೊತೆಗೆ ಅತ್ಯಂತ ಜೋಡೆತ್ತುಗಳಾಗಿ ಡಿಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಆಕ್ಟಿವಿಟಿ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗಿ ಇವತ್ತು ಪಕ್ಷ ಗೆಲ್ಲಿಸಲಿಕ್ಕೆ ಕಾರಣರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬದಂದು ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಸೌಲಭ್ಯಗಳನ್ನು ಕೊಟ್ಟರೆ ಇಡೀ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟಂತಹ ಅನುಭವ ಮತ್ತು ಅಮೂಲ್ಯ ಕೆಲಸ ಆಗ್ತದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಹಾಗೂ ಮುಂದೆ ಅವರ ಆಶಯ ಆಮಿಷಗಳು ಏನಿದಾವೆ ಅವತ್ತು ತಕ್ಕಂಗೆ ಕಾರ್ಯಕರ್ತರೆಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಕಾಂಗ್ರೆಸ್ ಪಕ್ಷವನ್ನ ಇನ್ನು ಮುಂದಿನ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಚುನಾವಣೆ, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ಅದ್ಭುತವಾದ ಧ್ಯೇಯ ಸಾಧಿಸಲಿಕ್ಕೆ ಅವರು ನಮ್ಮನ್ನೆಲ್ಲರದೊಂದಿಗೆ ಇರ್ತಾರೆ, ಪ್ರೇರೇಪಿಸ್ತಾರೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ನಮ್ಮ ಪಕ್ಷವನ್ನ ಸದೃಢಗೊಳಿಸ್ತಾರೆ. ಪಕ್ಷಕ್ಕೆ ಇರ್ತಕ್ಕಂಥ ಕೀರ್ತಿ ಏನಿದೆ, ಹಿಂದೆ ಇಂದಿರಾ ಗಾಂಧಿ ಅವರು, ದೇವರಾಜ್ ಅರಸು ಅವರು, ಎಸ್.ಎಂ. ಕೃಷ್ಣ ಅವರು, ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ನಮ್ಮನ್ನ ಹೆಚ್ಚು ಸಂತೋಷಗೊಳಿಸ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರಲಿ ಅಂತಂದೇಳಿ ನಮ್ಮ ಬಳ್ಳಾರಿಯ ಗ್ರಾಮ ದೇವತೆ ಕನಕದುರ್ಗಮ್ಮ ತಾಯಿಯೊಂದಿಗೆ ಎಲ್ಲರೂ ಕೂಡ ನಾವು ಮಾಡಿ ಬೆಳಿಗ್ಗೆನೆ ಈ ಅನಾಥಾಶ್ರಮಗಳಿಗೆ ಮತ್ತು ಈ ಕೆಲವರು ಈ ನಿರಾಶ್ರಿತರ ಅಲ್ಲಿ ಕೂಡ ಭೇಟಿ ಮಾಡಿ ಅವರಿಗೆಲ್ಲರಿಗೂ ಉಪಹಾರ ಕೊಟ್ಟು ಅವರೆಲ್ಲರ ಸಂತೃಪ್ತ ಮಾಡಿ ಹಾಗೂ ಅವ್ರಿಗೆ ಕೂಡ ವಿಶ್ ಮಾಡಿ ಬಂದಿದ್ದೇವೆ. ಅವರೆಲ್ಲರೂ ಕೂಡ ಸಂತೋಷದಿಂದ ಈ ಕಾರ್ಯವನ್ನ ಹೇಳಿದ್ದಾರೆ. ಎಲ್ರಿಗೂ ಕೂಡ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಕೆಲಸ ಇಲ್ಲ. ಒಂದು ಕಾರ್ಯಕರ್ತರು ಕೂಡ ಕೆಲವು ಲೋಪದೋಷಗಳು ಆಗಿರ್ಬೋದು, ಆದ್ರೂ ಕೂಡ ನಾವು ಯಾರು ಹಾಗೆ ಅನ್ಕೊಂಡಿಲ್ಲ. ಇದು ಎಲ್ಲವುದು ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅಧಿಕಾರ, ಹಣ ಒದಗ್ತದೆ ಅಂತೇಳಿ ಯಾರು ಭಾವಿಸಬಾರ್ದು. ಆದ್ದರಿಂದ ಅವರ ಹುಟ್ಟುಹಬ್ಬದಂದು ನಾವೆಲ್ಲರೂ ಕೂಡ ಅವರಿಗೆ ಶುಭ ಹಾರೈಸ್ತೀವಿ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕರ್ತರನ್ನು ಕೂಡ ಸಮಾಧಾನ ಮಾಡುವಂತ ಚೈತನ್ಯವನ್ನ ಅವರಿಗೆ ಭಗವಂತ ಕೊಡ್ಲಿ ಅಂತೇಳಿ ಹಾರೈಸಿ ನಮ್ಮೆಲ್ಲರ ಪರವಾಗಿ ನಾನು ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಇಂದು ನಮ್ಮ ಕೆಪಿಸಿಸಿಯ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಸಾಹೇಬ್ರ ಏನು ಹುಟ್ಟುಹಬ್ಬ ಇದೆ. ಇವತ್ತು ನಾವೆಲ್ಲ ಬಳ್ಳಾರಿ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಳ್ಳಾರಿ ನಗರದ ಆರಾಧ್ಯ ದೈವ ತಾಯಿ ಕನಕದುರ್ಗಮ್ಮ ದೇವಿಗೆ ಒಂದು ವಿಶೇಷ ಪೂಜೆ ಮಾಡುವುದರ ಮೂಲಕ ಮತ್ತು ಅವರ ಕುಟುಂಬ ಅದರ ಹೆಸರಿಗೆ ಕುಂಕುಮಾರ್ಚನೆ ಮಾಡಿ ಮತ್ತು ಈ ಒಂದು ದೇವಸ್ಥಾನದ ಆವರಣದೊಳಗೆ ಕೇಕ್ ಕಟ್ ಮಾಡೋದ್ರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಅವರಿಗೆ ತಾಯಿ ಕನಕದುರ್ಗಮ್ಮ ಆರೋಗ್ಯ, ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಶೀರ್ವಾದ ಮಾಡಬೇಕು ಮತ್ತು ಅವರ ಸೇವೆ ನಮ್ಮ ಕರ್ನಾಟಕ ಅಲ್ಲದೆ ಇಡೀ ಭಾರತ ದೇಶಕ್ಕೂ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಅವರಿಗೆ ತಾಯಿ ದೇವಿ ಆರೋಗ್ಯ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಂದು ದೇವರಲ್ಲಿ ಬೇಡ್ಕೊಂಡಿವಿ ಅಂತೇಳಿ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.